ಇವತ್ತು ಸಂಡೇ ಮಾರ್ನಿಂಗ್ 5:30 ಅಂತ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಕೂದಲಿಗೂ ಇಷ್ಟೇ ಬುರುಡೆ, ದೊಡ್ಡ ಕೂದಲಿಗೂ ಇಷ್ಟೇ ಬುರುಡೆ. ಇಲ್ಲೊಂದು ಕೊಂಬು, ಇಲ್ಲೊಂದು ಕೊಂಬು. ಇವನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್. ಮಾರ್ನಿಂಗ್ 5:30 ಅಂತ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಯುಷ್ ಬರ್ತಾ ಇದ್ದೇನೆ, ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಷ್ಟಕ್ಕೆ ಹೋಗಿದೆ ಆಯ್ತು? 6ಗೆ ಹೇಳಿದ್ದು. ಒಂದು ಹಾಫ್ ಆನ್ ಅವರ್ ಮಲಗಿ ಎದ್ದೇಳ್ತೀನಿ ಮಮ್ಮಿ ಅಂತ. ನಾನು ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಇದೆ. ಈಗ ತಿಂಡಿ ಮಾಡ್ತಾ ಇದ್ದೀನಿ. ಈಗ ಒಟ್ಟಿಗೆ ತಿಂಡಿ ಮಾಡಿಬಿಟ್ಟು ಏಳಿಸ್ತೀನಿ. ಆಯುಷ್ ಇಲ್ಲ ಅಂತ 4 ದಿವಸದಿಂದ ಏನು ಸರಿಯಾಗಿ ಅಡುಗೆನೇ ಮಾಡ್ತಾ ಇರಲಿಲ್ಲ ಮನೇಲಿ. ಈ ಸಲ ಹಬ್ಬದ ದಿನನೂ ಅಷ್ಟೇ, ಬರೀ ಪೂಜೆ ಮಾಡಿರೋದು ಎಷ್ಟು ಅಷ್ಟೇ. ಹಬ್ಬದ ಅಡುಗೆ ಅಂತಲೂ ಏನೂ ಮಾಡಿಲ್ಲ. ಅಡುಗೆ ಎಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ರೆಸಿಪಿ ಎಲ್ಲ ತೋರಿಸ್ಕೊಂಡು ಮಾಡೋದಕ್ಕೆ ಖುಷಿ ಇರುತ್ತೆ. ಆ ರೆಸಿಪೀಸ್ ಏನೋ ತೋರ್ಸಂಗಿಲ್ಲ. ಮನೇಲಿ ಒಬ್ಬಳೇ ಇದ್ದೀನಿ ಅಂದರೆ ವೀಡಿಯೋ ಮಾಡೋದಕ್ಕೂ ಬೇಜಾರು. ಹಂಗಾಗಿ ಅವ್ನು ಹೋದಾಗಿಂದ ವೀಡಿಯೋಸು ಕೂಡ ಯಾವುದು ಮಾಡಲಿಲ್ಲ ನಾನು. ಈಗ ಬರ್ಬೇಕಾದ್ರೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಲ್ಲ, ಬೀಟ್ರೋಟ್ ಎಲ್ಲ ಫ್ರೆಶ್ ಆಗಿತ್ತಲ್ಲ, ಸರಿ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಚಪಾತಿ ಕಲಿಸಿಟ್ಬಿಟ್ಟು ಹೋಗಿ ಏಳಿಸ್ತೀನಿ. ಏನೇನು ಮಾಡಿದ್ರಲ್ಲಿ? ಚೆನ್ನಾಗಿತ್ತು ಊಟ ಎಲ್ಲ? ಇಲ್ಲ, ಚೆನ್ನಾಗಿತ್ತು ಹೋಟ್ಲಿಗಿಂತ. ಎಲ್ಲರೂ ಹಾಸ್ಟೆಲ್ ಅಡುಗೆ ಚೆನ್ನಾಗಿರಲ್ಲ ಅಂದರೆ ಹಾಸ್ಟೆಲ್ ಅಂತ ಅಲ್ಲ, ಕಾನ್ವೆಂಟ್ ಸಿಸ್ಟರ್ಗೆಲ್ಲ ಮಾಡ್ತಾರೆ. ಮತ್ತೆ ಚೆನ್ನಾಗಿ ಮಾಡ್ತಾರೆ ಎಲ್ಲ. ಊಟ ಚೆನ್ನಾಗಿದೆ ಸಾಕು, ನಾವೇನು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋತೀವಿ. ಮಾತಾಡ್ಕೊಂಡು ಬರೋಕ್ಕೆ ಲೇಟ್ ಆಯ್ತು ಅಂತ. ಮಾತಾಡ್ಕೊಂಡು ಬರೋದಕ್ಕೆ ನೀವು ಬೇಕು ಅಂತ ಲೇಟಾಗಿ ಆಗಿರೋದು, ಇಲ್ಲಾಂದ್ರೆ ಅದು ಲೇಟ್ ಆಗಿರೋದು. ಹಾಗಾದ್ರೆ ರೆಡಿನಾ ನೆಕ್ಸ್ಟ್ ಇಯರ್ ಹಾಸ್ಟೆಲ್ಗೆ ಹೋಗೋದಕ್ಕೆ? ಹಾಸ್ಟೆಲ್ ಸೆಟ್ ಆಗಿದೆ ಅಂದರೆ ಇದು ಇವ್ರ ಸ್ಕೂಲ್ ಇದೆಯಲ್ಲ, ಇದು CKC ಸ್ಕೂಲು ಅವ್ರದ್ದೇನೆ. ಅದು CKCನೇ ನೇಮು? ಇಲ್ಲ, ಸೆಂಟ್ ಪಾಲ್ಸ್. ಇವರು CKC ಅವರು ಹಾಸ್ಟೆಲ್ ಸೆಟ್ ಆಗಿದ್ದಾರೆ ಅಷ್ಟೇ. ನೆಕ್ಸ್ಟ್ ಇಯರ್ ಗ್ಯಾರಂಟಿ ಹಾಸ್ಟೆಲ್ಗೆ ಒಳ್ಳೆ ಪರ್ಸೆಂಟೇಜ್ ತೆಗೆದು ಸೀಟ್ ಸಿಕ್ಕಿದ್ರು. ಏನೋ ನೈಟ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಫುಲ್ ಕತ್ಲೆ ಆಗ್ಬಿಟ್ಟಿದೆ. ಮಳೆನೂ ಬರ್ತಾ ಇಲ್ಲ. ಈಟಾಗಿ ಎಲ್ಲ ಒಂದು ಸ್ವಲ್ಪ ಬರ್ತಾ ಇದೆ. ಹಿಂಗಿದ್ರೆ ಒಂಥರ ಕೆಲಸ ಮಾಡೋ ಮೂಡ್ ಇರೋದಿಲ್ಲ, ತಿಂದು ಮಲ್ಕೊಳ್ಳೋಣ ಅನ್ನೋಗಿರುತ್ತೆ. ಬಟ್ ಇವತ್ತು ಬೆಳಿಗ್ಗೆ ಬೇಗ ಎದ್ದಿರೋದಕ್ಕೆ ಹಾಗೇನು ಅನಿಸ್ತಾ ಇಲ್ಲ. ಬಟ್ ಇಲ್ಲ ಅಂದರೆ ತಿಂದು ನಿದ್ದೆ ಮಾಡೋಣ ಅನ್ನೋಗಿರುತ್ತೆ. ಹಿಂಗಿರ್ಬಾರ್ದು ವೆದರ್. ಚೆಂದ ಅಂತೀವಿ, ಬಟ್ ಕೆಲಸ ಮಾಡೋ ಅನ್ಸಿರಲ್ಲ ಆಮೇಲೆ. Three. ಮನೆಗೆ ಬೆಳಕು ಬರ್ತಾ ಇಲ್ಲ, ಕತ್ಲೆ ಅಂತ ಇದ್ರೆ ಇದ್ರ ಜೊತೆಗೆ ಪವರ್ ಬೇರೆ ಹೋಯ್ತು. ಈ ಕರೆಂಟ್ ಇಲ್ಲ, ಜೊತೆಗೆ ಡೇ ಟೈಮ್ ಆದ್ರೂ ಬೆಳಕು ಬರ್ತಾ ಇಲ್ಲ. ಇವಾಗ ಹಾರ್ಲಿಕ್ಸ್ ಬೇಡವಾ? ಯಾಕೆ ನೋಡಿ, ಅವನು ಕೇಳ್ತಾನೆ ಅಂತ ಮಾಡ್ತಾ ಇದ್ರೆ ಬೇಡವಂತ. ನಮಗೆ ತಿಂದ ತಕ್ಷಣ ಕುಡಿಯೋದಂದ್ರೆ ಆಗೋದಿಲ್ಲ. ಬೇಡವಾ? ಬೇಡವಾ? ಬೇಡ ಅಂದ್ರೆ ಬೇಡ. ಬೇಡ ಅಂದ್ರೆ ನಾವೇನು ಮಾಡೋದಕ್ಕಾಗಲ್ಲ, ನಾವೇ ಕುಡಿಸ್ತೀವಿ. ಜಾಗ್ರಿ ಪೌಡರ್ ಖಾಲಿ ಹಾಕಿದ್ದೆ. ಜಾಗ್ರಿನ ಯೂಸ್ ಮಾಡೋದು. ಖಾಲಿ ಆಗಿಬಿಟ್ಟಿದೆ ಅಂತ ಹಾಕೊಳ್ತಾ ಇದ್ದೀನಿ. ಲೈಟ್ ಒಂದು ಚೂರು. ಹಿಂಗಿದ್ರೆ ಹೆಂಗೆ ಕತೆ? ಸ್ವಲ್ಪನೂ ಬೆಳಕು ಬರ್ತಾ ಇಲ್ಲ ಮನೇಲಿ. ಪವರ್ ಹೋಗಿರೋದಕ್ಕಂತೂ 4th ಫೆಲ್ ಆಗಿದೆ. ಇಲ್ಲಿ ನೋಡಿ,
ಫುಲ್ಲು ಮೋಡ ಕತ್ಲೆ ಆಗ್ಬಿಟ್ಟಿದೆ. ತಲೆಗೆ ಎಣ್ಣೆ ಹಾಕೋಣ. 4 ದಿವಸದಿಂದ ಎಣ್ಣೆ 5 ದಿವಸದಿಂದ ಎಣ್ಣೆ ಹಾಕ್ತಾ ರಫ್ ಆಗಿದೆ ಅಂದರೆ ಹೊರಗಡೆ ಕಳಿಸಿದ್ನ. ಮಳೆ ಬೇರೆ ಬರ್ತಾ ಇದೆಯಲ್ಲ, ಎಲ್ಲ ತಲೆಯೆಲ್ಲ ಒದ್ದೆ ಮಾಡ್ಕೊತಿದ್ದಾನೆ. ನಾನಾದರೂ ಹಾಕ್ತೀನಿ ಅಲ್ಲಿ ತನಕ. ಆಯುಷ್ ನಂಗೆ ಮಸಾಜ್ ಮಾಡು. ತುಂಬ ಉದ್ದ ಕೂದಲು. ಅವನಿಗೆ ನಾನು ಮಸಾಜ್ ಮಾಡಬೇಕು, ನನಗೆ ಮಸಾಜ್ ಮಾಡೋ ಅಂದರೆ ಆಗಲ್ಲ ಅಂತೆ. ಇದೇ ಉದ್ದ ಕೂದಲು ಇಲ್ಲ ಅಂದರೆ ಮಾಡ್ತಾರೆ. ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡಲ್ಲಿ ಎಣ್ಣೆ ಹಾಕ್ಬಾರ್ದು. ಮತ್ತೆ ರೈಟ್ ಹ್ಯಾಂಡಲ್ಲಿ ಹಾಕೋ. ಈಗ ರೈಟ್ ಹ್ಯಾಂಡಲ್ಲಿ ತಾನೇ ಹಾಕಿದ್ದೀನು. ಎಸ್, ಮತ್ತೆ ಲೆಫ್ಟ್ ಹ್ಯಾಂಡ್ ಹಾಕ್ಬಾರ್ದು ಅಂತ ಹೇಳ್ಕೊಂಡೆ. ಲೆಫ್ಟ್ಗೆ ಹಾಕೋತಾ ಇದೆ ಹೋಗಿ ನಾನು. ಅವಾಗ ಮತ್ತೆ ಲೆಫ್ಟ್ ಹಾಕ್ಬಾರ್ದಲ್ವ ಅಂತ ರೈಟ್ಗೆ ಹಾಕೊಂಡಿದ್ದು. ಕಾಮನ್ ಸೆನ್ಸೇ ಇಲ್ಲ ಈ ಹುಡ್ಗನ್ಗೆ. ಎಣ್ಣೆ ಇದೆ ಹಸಿರು. ನೀನು ಏನಕ್ಕೆ ಬಂದೆ ಇಲ್ಲಿಗೆ? ಜಾಸ್ತಿ ತಿಂದರೆ ಹಿಂಗೆ ಹಾಕಿ ಓವರ್ ನೈಟ್ ಚೆನ್ನಾಗಿ ನೆಂದರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ತಲೆಗೆ ಹಿಡಿಯುತ್ತೆ. ಇಲ್ಲ ಅಂದರೆ 30 ಮಿನಿಟ್ಸ್ಗೆಲ್ಲ ಹೋಗೋದಿಲ್ಲ. ಏನು ಹೋಗೋದಿಲ್ಲ. ತಲೆ ಒಳಗಡೆ ಹಿಂಗೆ ಹೀರ್ಕೊಳ್ಬೇಕು. ನಾನು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀನಿ ಅಂದರೆ ನನಗೆ ಮಾಡಿಕೊಡು ಅಂದರೆ ಆಗೋದಿಲ್ಲ ಅಂತ ನೋಡಿ. ಒಂಥರ ಆರಾಮ ಹೇರಿಗಲ್ಲ, ಸ್ಕ್ಯಾಲ್ಪ್ಗೆ ಹೀಗೆ ಮಾಡ್ಕೊತಾ ಇದ್ದಲ್ಲ. ಅವ್ನು ಕೇಳಿದಾಗ ಇದೇ ಡೈಲಾಗ್ ನಾನು ಹೇಳಲಿಲ್ಲ ಅಂದರೆ ನನ್ನ ಹೆಸರು ಪ್ರಿಯಾ ಅಲ್ಲ. ಅವಾಗ ಮಾಡ್ಕೊಳ್ಳಲ್ಲ, ನೀನೇ ಮಾಡ್ಬೇಕು. ಅಮ್ಮ ಅದು ಹೆಂಗೆ ಗೊತ್ತಾ, ಎಲ್ಲ ಮಾಡಾದ್ಮೇಲೂ ಇನ್ನೊಂದು ಚೂರು ಪ್ಲೀಸ್ ಇನ್ನೊಂದು ಚೂರು ಅಂತನಲ್ಲ, ಅವಾಗ ಇದೇ ಡೈಲಾಗ್ ನಾನು ಹೇಳಲಿಲ್ಲ ಅಂದರೆ ನನ್ನ ಹೆಸರು ಪ್ರಿಯಾ ಅಲ್ಲ. ಇದೇನಾಗಲ್ಲ ಮಾಡ. ಇಲ್ಲ ಚೆನ್ನಾಗಿ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಆಯಿಲ್ ಹಾಕೋದ್ಮೇಲೆ ನಾರ್ಮಲಾಗಿ ಚೆನ್ನಾಗಿದೆ ಹೇರು, ಬಟ್ ಈ ಆಯಿಲ್ ಹಾಕಿದ್ಮೇಲೆ ನೋಡಿರ್ತೀರಲ್ಲ, ಈ ಆಯಿಲ್ದು ವಿಡಿಯೋ ಮಾಡಿದ್ದೆ ನಾನು ಆಲ್ರೆಡಿ. ವೆರಿ ವೆರಿ ಸ್ಪೆಷಲ್, ವೆರಿ ಕಾಸ್ಟ್ಲಿ. ಆಯುಷ್ ಕಮ್ಮಿ ಅಂದ್ರೆ ಆಗಲ್ಲ, ಎಲ್ಲ ಥರನೇ ಅಲ್ವಾ ಅಂತೆ. ಹಿಂಗೆ ಮಾಡ್ಕೊಳ್ತಾ ಇದ್ರೆ ನಿಜ ಎಷ್ಟು ಆರಾಮ ಅನಿಸುತ್ತೆ ಅಂದರೆ, ಬೇರೆ ಯಾರು ಮಾಡಿದ್ರೆ ತಲೆನೋವೆಲ್ಲ ಹೋಗುತ್ತೆ. ಊಟ ಮಾಡದೇ ಇರೋದಕ್ಕೆ ಮಧ್ಯಾಹ್ನ ತಲೆನೋವು ಬಂದಿದ್ದು ನನಗೆ ಇನ್ನೂ ಬಿಡ್ತಾ ಇಲ್ಲ. ಅದಕ್ಕೆ ನನಗೆ ನಾನೇ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಂಥ ಮಕ್ಕಳು ಅಷ್ಟು ಉದ್ದ ಕೂದಲು ಯಾರು ಮಾಡ್ತಾರಮ್ಮ ಹಂಗಂತ ಕೂದಲು ನೀವು ಮಸಾಜ್ ಮಾಡೋದಕ್ಕೋಸ್ಕರ ನಾನು ತುಂಡ ಮಾಡ್ಕೊಡ್ಬೇಕಾ, ಇಲ್ಲ ಕಟ್ ಮಾಡಿಸ್ಕೊಡ್ಬೇಕಾ ಹೇರ್ನ? ಇಲ್ಲ, ನನ್ನ ಮಗನಂತ ಮಗ ಇದ್ದಾಗ ನಾವೇ ಇದನ್ನೆಲ್ಲ ಮಾಡ್ಕೊಳ್ಬೇಕು. ನಿಜ ಎಷ್ಟು ಆರಾಮ ಅನ್ಸುತ್ತೆ ಅಂದರೆ. ಆದಷ್ಟು ಆಯಿಲ್ ಹಾಕ್ದಾಗ ಈ ಥರ ಸ್ಕ್ಯಾಲ್ಪಿಗೆ ಚೆನ್ನಾಗಿ ಮಸಾಜ್ ಮಾಡಿ. ಚೆನ್ನಾಗಿ ಮೀನ್ಸ್ ಒಂದು 5 ನಿಮಿಷ ಆದರೂ 5 ಮಿನಿಟ್ಸ್ ಆಯ್ತು. ಒಂದು 2 ಮಿನಿಟ್ಸ್ 2 ಮಿನಿಟ್ಸ್ ನೀಟಾಗಿ ಮಾಡ್ತು ಸಾಕು. 5 ಮಿನಿಟ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಮಾಡ್ತೀರ? ಹಾಂ, ನನಗೆ ಮಾಡಲ್ಲ ಅಂದಮೇಲೆ ನಾನು ಕೂಡ ಮಾಡಬಾರ್ದು. ಅದೇ ಮಮ್ಮಿ ಬಾ, ನಿನ್ಗೂ ಪಾಪ ತಲೆನೋವು ಅಂತ ಇದೆಯಾ, ನಾನು ಸ್ವಲ್ಪ ಮಾಡ್ಕೊಡ್ತೀನಿ ಅಂತ ಅಟ್ಲೀಸ್ಟ್ ಮಾತಾಡ ಹೇಳಿ. ಜಾಸ್ತಿ ಕೂದಲು ಇದೆ ಅದಕ್ಕೆ ನಾನು ಸೈಡ್ ಕಟ್ ಮಾಡಿಸ್ದೆ. ಹೇರ್ ಇಲ್ಲ ಅಂತ ಇದೆ, ಶಾರ್ಟ್ ಹೇರ್. ಹುಡುಗಿಗೆ ಮಸಾಜ್ ಮಾಡಿದ್ರೆ ಬೆಸ್ಟ್. ಯಾಕೆ ಆಕ್ಚುಲಿ ನಮ್ಗೆ ಅಷ್ಟು ಉದ್ದ ಕೂದಲು ಇರುತ್ತೆ, ಮಸಾಜ್ ಮಾಡಕ್ ಮನುಷ್ಯ. ಎಲ್ಲರೂ ಕೂದಲು ಬೆಳೀತಾ ಇಲ್ಲ ಅಂದ್ರೆ ಇವ್ರು ಹೋಗಿ ಬಂದು ಉದ್ದ ಕೂದಲು ಅಂತ ಕಣ್ಣು ಹಾಕಿ ನೋಡಿ. ನನ್ನ ಕೂದಲು ಏನಾದರೂ ಉದ್ರೋದ್ರೆ ಇದೇ ಮೊದಲೇ ನಿನಗೆ ವಿಗಕ್ಕೋ ಅಸಹ್ಯ. ಆಗುತ್ತೆ. ಓವರ್ ನೈಟ್ ಹಿಂಗೆ ಬಿಟ್ಟು ಬೆಳಗ್ಗೆ ಎದ್ದು ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾಳೆ ಬಿಸಿ ಬಿಸಿ ನೀರು ಬರೋದಿಲ್ಲ, ಬಿಕಾಸ್ ಇವತ್ತು ಫುಲ್ ಡೇ ಮೋಡ ಆ್ಯಂಡ್ ಮಳೆ. ಇವತ್ತು ಬಿಸಿ ಬಿಸಿ ಬರ್ತಾ ಇತ್ತು, ಬಟ್ ತಲೆ ಸ್ನಾನ ಮಾಡಿಲ್ಲ ಇವತ್ತು. ನನಗೆ ಹಿಂಗೆ ಕೂತ್ಕೋ, ಹಿಂಗೆ ಕೈ ಹಾಕೊಂಡು ಹಿಂಗೆ ಅಂತೀನಿ. ಅದು
ಹೆಂಗೋ ಇಷ್ಟ ಅಲ್ವಾ ಹೇರ್ ಇರೋದು, ಹಿಂಗೆ ಅಂದ್ಬಿಟ್ರೆ ಸಾಕು. ಮಸಾಜ್ ಮಾಡಿಬಿಟ್ರೆ ನನ್ನ ಹೆಸರು ಪ್ರಿಯ ಅಲ್ಲ. ಸುಮ್ಮನೆ ಮಾತು ಮಾಮ, ಏನಾಗಲ್ಲ. ಮಗನೇ ಎಷ್ಟು ಟೈಮ್ ಕೊಟ್ಟು ಪೇಷನ್ಸ್ ಇಂದ ಮಾಡಿದೆ ಗೊತ್ತಾ ಇನ್ನ. ಹೇಳು, ಈ ಕ್ಯಾಮ್ರಾ ಹೇಳೋದು ಕೇಳ್ತಾರೆ. ಏನ್ ಗೊತ್ತಾ ಹೇಳೋದು, ಏನು ಈಗ ಒದ್ದೆ ಕೂದಲು ಹಾಕೋಬಾರದು, ಏನು ಡ್ಯಾಮೇಜ್ ಆಗುತ್ತೆ. ಚಿಕನ್ ತಗೊಂಡು ಬರೋದು ಅಂತ ಕಳಿಸ್ದೆ. ತಿಂಡಿ ಮಾಡಿದ್ದೆ ಲೇಟ್ ಆಯ್ತು, ಮಧ್ಯಾಹ್ನ ಏನೂ ಮಾಡಲಿಲ್ಲ. ಈಗ ಒಂದೇ ಒಂದು ಟೈಮ್ಗೆ ಸ್ವಲ್ಪ ಚಿಕನ್ ಗ್ರೇವಿ ಮತ್ತು ಇನ್ನೇನು ರೈಸ್, ಸ್ವಲ್ಪ ಫಿಶ್ ಇದೆ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿರೋದು, ಅದು ಚಿಕನ್ ಗ್ರೇವಿ ಮಾಡಿ ಬಿಸಿ ಬಿಸಿಯಾಗಿ ರೈಸ್ ಮಾಡ್ಕೊಂಡು ತಿಂದರೆ ಹೇಳ್ದಲ್ಲ ಅದು ಮಾಡು, ಸೂಪರ್ ಇರುತ್ತೆ ಚುಡಿಗೆ. ಎಂತ ಟೆಲ್ಮಿ. ನಾ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಅವತ್ತು ಮಾಡಿದ್ದಲ್ಲ ಅಷ್ಟು ಬೇಗ ಮಾಡಿಬಿಡು. ಆಯ್ತು ಆಯುಷ್. ಏನು ಹೇಳಿದ? ಅದು ಚಿಕ್ಕ ಕೂದಲು ಮಾಡು. ಚಿಕ್ಕ ಕೂದಲು ಆದ್ರೆ ಸ್ಕ್ಯಾಲ್ಪ್ ಎಲ್ರಿಗೂ ಒಂದೇ, ಇಷ್ಟೇ ಬುರ್ಡೆ. ನಂದು ಇಷ್ಟೇ ಬುರ್ಡೆ ಅಲ್ವಾ? ಬುರ್ಡೆ ಏನಾರು ದಪ್ಪ ಇದೆಯಾ? ಕೂದಲು ಉದ್ದ ಇರುತ್ತೆ, ಬುರ್ಡೆ ದಪ್ಪ ಇರುತ್ತಾ? ಇಲ್ಲ ತಾನೆ. ಚಿಕ್ಕ ಕೂದಲು ಅಂತೆ, ಚಿಕ್ಕ ಕೂದಲಿಗೂ ಇಷ್ಟೇ ಬುರ್ಡೆ, ದೊಡ್ಡ ಕೂದಲಿಗೂ ಇಷ್ಟೇ ಬುರ್ಡೆ. ಆಯುಷ್ ನಿಜ ಕಟಿಂಗ್ ಮಾಡಿಸ್ದೆ, ಕೂದಲು ಕೆಟ್ಟದಾಗಿದೆ, ನೋಡೋದಕ್ಕಾಗ್ತಾ ಇಲ್ಲ. ಕಣ್ಮುಚ್ಕೊಂಡ ಕಪ್ಪಗಾಗ್ಬಿಟ್ಟಿದ್ಯಾ ಕಣೋ, ನೋಡಬೇಡ. ಕುಳ್ಳಕ್ಕಿದ್ಯಾ ಕಣೋ, ನೋಡಬೇಡ. ಆಮೇಲೆ ಇನ್ನೇನಕ್ಕೆ ಚೆನ್ನಾಗಿ ಬರೀತಾ ಇಲ್ಲ ಕಣೋ, ನೋಡಬೇಡ. ಎಲ್ರಿಗೂ ಹಂಗೆ ಹೇಳ್ತಾ ಇದ್ದಾರೆ. ಈ ಥರ ಮಾಡಿದ್ರೆ ಹೇರು ಚೆನ್ನಾಗಿ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಬೇಗ ಹೇರ್ ಫಾಲ್ ಆಗಲ್ಲ. ಯಾವ ಆಯಿಲ್ ಬೇಕಾದ್ರೆ ನಾನು ಮಾಡಿರೋ ಆಯಿಲನ್ನು ಮಾಡಿದ್ರೆ ಮಾತ್ರ ಅಂತ ಹೇಳೋಕ್ಕಾಗಲ್ಲ. ಯಾವ ಆಯಿಲಲ್ಲಿ ಬೇಕಾದ್ರೆ ಮಾಡ್ಬೋದು, ಮೀನ್ಸ್ ಕೋಕೋನಟ್ ಆಯಿಲ್. ಆಯುಷ್ ನೋವಾಯ್ತಾ? ಬಿಟ್ಬಿಡ ಆಯುಷ್, ಸಾಕ ಆಯುಷ್. ಕರಡಿ ಮಡಿ ಮಡಿ ಅಂತ ಇದ್ದೀನಿ, ಸಾರಿ ಸಾರಿ ಸಾರಿ. ಕರಡಿ ಮಡಿ ನೋಡಿದ್ದೀರಾ? ನೋಡ್ಬೇಕಾ? ಆಯುಷ್ ಹಿಂಗ್ ಗೊತ್ತಾ ಕೂದಲು ಬೆಳೆಯೋದು. ಒಂದು ಈ ವೀಕ್ ಕಟಿಂಗ್ ಮಾಡಿಸಿದ್ರೆ ನೆಕ್ಸ್ಟ್ ವೀಕ್ವರೆಗೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಕ್ ಆದ ತಕ್ಷಣ ಒಂದು 10 days ಆದ ತಕ್ಷಣ ಇಲ್ಲೊಂದು ಕೊಂಬು ಹಿಂಗಿರುತ್ತೆ. ಕೊಂಬು ಫೇಸ್ ಮೊದಲೇ ರೌಂಡ್ ಇರೋದಕ್ಕೆ ಕೂದಲು ಹಿಂಗೆ ಬೆಳೆದ್ರೆ ಕರಡಿ ಮರಿ. ಇವತ್ತು ಸಂಡೇ ಅಂತಾನೆ ಅನಿಸ್ತಾ ಇಲ್ಲ, ಇಡೀ ದಿನ ಹೆಂಗೋಯ್ತು ಅನ್ನೋ ಗೊತ್ತಿಲ್ಲ. ಇವ್ರನ್ನ ಕರ್ಕೊಂಡು ಬರೋದಕ್ಕೆ 5:30 ಎದ್ದು, ನಾನು 5:45 ಎದ್ದಿದ್ದು. ಮತ್ತೆ ಮಲ್ಕೊ. ಇಲ್ಲಪ್ಪ, ಬಂದ ತಕ್ಷಣ ಎಡಿಟ್ ಮಾಡೋದು ಕೂತ್ಕೊಂಡು ಎದ್ಮೇಲೆ ತಿಂಡಿ ಮಾಡೋಣ ಅನ್ಕೊಂಡು ಇನ್ನು ಎದ್ದಳ್ಳಿಲ್ಲ. ಸರಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದಾದ್ಮೇಲೆ ತಿಂಡಿ ಮಾಡಿ, ಇಲ್ಲ ಸ್ನಾನ ಮಾಡಿ ಕೆಲಸ ಮುಗಿಸಿ ಆಮೇಲೆ ತಿಂಡಿ ಮಾಡಿದ್ದೆ. ಎಲ್ಲ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಿದ್ಮೇಲೆ ಆಯುಷ್ ಎದ್ದಿರೋದು ಎಲ್ಲ ಮಾಡಬೇಕಾದ್ರೆ. ಅದೆಲ್ಲ ಆಯಿತು. ಊಟ ಮಾಡಿ ಒಂದು ಸ್ವಲ್ಪ ಏನು ಮಾಡ್ತಾಯಿದ್ದೆ, ಮಾರ್ನಿಂಗ್ ವಿಡಿಯೋನ ಒಂಚೂರು ಎಡಿಟ್ ಮಾಡ್ತಾಯಿದ್ದೆ. ಅದು ಮಾಡೋಷ್ಟರಲ್ಲಿ ಸಂಜೆ. ಈಗ ಇನ್ನೇನು ನೈಟ್ ಆಗ್ತಾಯಿದೆ, ನೈಟ್ ಆಗಿಬಿಟ್ಟಿದೆ. ಆಯುಷ್ ಅವ್ರು ಒಂಚೂರು ತಟ ಅಂತ ತಟ್ಬಿಟ್ಟು ಹೋಗಿ ಅಡುಗೆ ಮಾಡಿ ತಿಂದು ಮಲ್ಕೊಂಡ್ರೆ ಸಂಡೇ. ಮಮ್ಮ ಚಿಕನ್ ಗ್ರೇವಿ ಆಯ್ತಾ? 5 minutes. ಏನಕ್ಕೆ ಇವತ್ತು ರೆಸಿಪಿನ ತೋರಿಸಿಲ್ಲ? ಎಷ್ಟೊಂದು ಸರಿ ತೋರಿಸಿದ್ದೀನಿ ಮುಗಿಯುತ್ತೆ ಇಷ್ಟನೇ. ಅದಕ್ಕೆ ಆಮೇಲೆ ಸ್ವಲ್ಪ ಬೇರೆ ಮಾಡ್ತಾರೆ ಒನ್ ಟೈಮ್ಗೆ. ಸ್ವಲ್ಪ ಫ್ರಿಜ್ಜಲ್ಲಿ ಚಿಕನ್ ಅಲ್ಲೇನದು ಫಿಶ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಿತ್ತು ಅದಚ್ಚಿಗೆ. ನನಗೆ ಇಷ್ಟೇ ಚಿಕನ್ ಒನ್ ಟೈಮ್ ಆಗೋದಕ್ಕೆ. ಇನ್ನು ಇದ್ದರೆ ಮತ್ತೆ ನಾಳೆ ಮಂಡೇ, ನಾಡೋದ್ರಿಗೆ ಏನಕ್ಕೆ ಇಡೋದು, ನಾಡೋದೆಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನು ನಾನ್ ವೆಜ್ ಮಾಡೋಣ ಇನ್ನೊಂದು ವೀಕ್. ಅದಕ್ಕೆ ಒನ್ ಟೈಮ್ಗೆ ಆಗೋಕ್ಕೆ ಚಿಕನ್ ಗ್ರೇವಿ ಮಾಡಿ ಬಿಸಿ ಬಿಸಿ ರೈಸು ಇಷ್ಟು ತಗೋಬೋದು. ಸ್ವಲ್ಪ ನನಗೆ ಸ್ವಲ್ಪ ಅಂತ ಬರಲಿಲ್ವ ನಾನು? ಅಯ್ಯೋ ದೇವ್ರೆ, ಆಯುಷ್ ನೀವು ಬರ್ಕೊಂಡ್ರಾ? ಮತ್ತೆ ಗ್ರೇಟ್ ನ್ಯೂಸ್ ಆಯುಷ್.